ಆಯ್ತು ಹಾಕಮ್ಮ ಬಿಡು ಬಿಡು ಬಿಡು. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತನಗೌಡ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮುಹೂರ್ತ ಡೇ ಆ್ಯಂಡ್ ಇನ್ನೊಂದು ದೊಡ್ಡಮ್ಮ ನೋಡಿ ಆಯ್ ಗೈಸ್ ಅಂತ ಹೇಳಿ ಆಯ್ ಹೇಳ್ರಿ. ಈಗ ಇವ್ರು ನಮ್ಮ ಮಾವ ಕಾಯ್ತಾರ ಪಾಪ ಗೈಸ್ ಬಾಸಿಂಗ್ ಹಿಡ್ಕೊಂಡು. ಯಾವಾಗ ನೋಡಿದ್ರು ನಾನು ವೀಡಿಯೋಸ್ ನೋಡ್ಕೊಂಡು ಮಾತ್ರ ಅಂದರೆ ಮೇಕಪ್ ವಿಡಿಯೋ ನೋಡ್ಬಿಟ್ಟು ಅರ್ಜೆಂಟ್ ಮಾಡ್ತಾರಲ್ಲ ಅದು ಮಾತ್ರ ಅಂದ್ಕೊಂಡೆ. ನಿಜವಾಗ್ಲೂ ಹಿಂಗೆ ಅರ್ಜೆಂಟ್ ಮಾಡ್ತಾರೆ. ಅಲ್ಲಿ ಐನೋರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಸೊ ನಂದು ಇನ್ನೂ ಅರ್ಧಂಬರ್ಧ ಹೇರ್ ಸ್ಟೈಲ್ ಮಾಡಿದ್ದಾರೆ. ಇನ್ನೂ ಜ್ಯುವೆಲ್ಸ್ ಹಾಕೊಂಡಿಲ್ಲ, ಸ್ಯಾರಿನೂ ಇನ್ನೂ ಫುಲ್ನ ಪ್ರಾಪರ್ ಡ್ರ್ಯಾಪ್ ಆಗಿಲ್ಲ. ಇದೆಲ್ಲ ಮುಗಿಸ್ಬೇಕು. ವರ್ಷಾಗೆ ಫಸ್ಟ್ ಮುಗಿಸಿ ಕಳ್ಸೋಣ ಅಂತ, ಬಿಕಾಸ್ ಅವ್ರು ಅರ್ಜೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಅವಳದು ಆಲ್ಮೋಸ್ಟ್ ಡನ್ ಆಗಿದೆ. ಅದಾದಮೇಲೆ ನಮ್ಮ ಮಾವ ಬಾಕ್ಸಿಂಗೆಲ್ಲ ಕಟ್ಟಿ ಆ್ಯಂಡ್ ವಿಲ್ ಗೋ ಡೌನ್. ನಂಗೆ ಪ್ರಾಪರಾಗಿ ಏನು ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಕ್ಯಾಪ್ಚರ್ ಮಾಡ್ಬೇಕು ಅಂದ್ಕೊಳ್ತೀನಿ. ಏನಾದರೂ ಒಂದು ಮೇಲೆ ಕಲಿಸ್ತಾ ಇರ್ತಾರೆ, ಮೇಲೆ ಕೆಳಗಡೆ ಓಡಾಡ್ತಾನೆ ಇರ್ತೀನಿ. ಕಾಲು ಉಂಗುರ ಹೇಳೋದು ಏನೂ ಏನೂ ಮಾಡಿಲ್ಲ ಗೈಸ್. ನಾನು ವರ್ಷ ಕಾಲು ತರಿಸ್ತೀನಿ. ಎಷ್ಟು ಚೆನ್ನಾಗಿ ತರಿಸಿ ಗೊತ್ತಾ. ಅದು ಜಾಕೆಟ್ ಐತಿ. ಮದುವೆ ಹೆಣ್ಣು ಕಲೆ ಗೈಸ್, ಕಲೆ. ಸ್ವಲ್ಪ ಮೇಲೆಲ್ಲ ಕಟ್ಸ್ಕೊ ಅಮ್ಮ ಮೊದಲಿಗೆ ಅದು ಹಿಡ್ಕೊಮ್ಮ ಕಂದಮ್ಮ ಮತ್ತೆ ಸ್ಟಾರ್ ಅದು ಬಿಡೋ ವರ್ಷ ಟೈಟಾಗಿ ಕಟ್ಟಿ ಕಟ್ಟೋ ಟೈಟಾಗಿ ಅಲ್ಲ ಔಟ್ಫಿಟ್ ಕಟ್ಟಿ. ಆಯ್ತು ಹಾಕಮ್ಮ ಬಿಡು ಬಿಡು ಬಿಡು. ಹಿಂದೆ ಎತ್ತು ಬಿಟ್ಟು ಹಾಕು. ಅಲ್ಲ ಮಾತು ನನ್ನ ಫೋಟೋಸ್ ಮಾತ್ರ ಇನ್ನೂ ತೆಗ್ದಿಲ್ಲ ಬ್ರೋ. ತಕ್ಕೊಡೋಣ ಬ್ರೋ. ಯಾವಾಗ ಬ್ರೋ? ಬ್ರೋ ಈಗ ಬ್ರೋ ಮುಗಿತಾ ನಿಮ್ಮದು? ಇಲ್ಲ ಅಕ್ಕಿ ಕಾಳು. ಧ್ರುವಂದೇ ರಾಜಾವರಣ ಧ್ರುವಂದೇ ಗೋಬ್ರಾಸ್ಪತಿ ಧ್ರುವಂದೇ ವರ್ಷ ಇಲ್ಲೋಣ ಬಾಬಾ ಸ್ವಲ್ಪ ಜೋರಾಗಿ ಹೋದ್ರಿ.
ಸರಿಯಾಗಿ ಬಿದ್ದ ಕೆಳಗಡೆ ಚೇರಿಂದ ಅವನು. ಏ ಅತ್ತಾಗ ಮಾತ್ರ ಕೊಡ್ತೀಯಾ? ಏ ಚುಮ್ಮಿ ಬಂದ್ಲು ಯಾವುದೋ ಒಂದು ಫ್ರಾಕ್ ಹಾಕೊಂಡು ಓಡೋಗ್ತಾವಳೆ ಅಷ್ಟೇ. ಅದಕ್ಕೆ ಅಷ್ಟು ದೊಡ್ಡ ಲಗೇಜ್ ಬೇರೆ, ಅಷ್ಟು ದೊಡ್ಡ ಲಗೇಜ್ ಬೇಕಿತ್ತ ನಿಂಗೆ? ಇಲ್ಲಿ ಪಾಪ ಪಾಪ ಇಲ್ಲಿ ಏ ಚುಮ್ಮಿ ಇಲ್ಲಿ ನೋಡೆ. ಏ ಚುಮ್ಮಿ ಇಲ್ಲಿ ನೋಡು ಮುಂದೆ. ನಾನು ಇಂಟ್ರೊಡ್ಯೂಸ್ ಹೆಸರು ಗೊತ್ತಿಲ್ಲ, ನಮ್ಮ ಮಾವ ಹೆಸರು ಎಲ್ಲರಿಗೂ ಗೊತ್ತು. ಮದುವೆ ವ್ಲಾಗಲ್ಲೆಲ್ಲ ನೋಡ್ಬಿಟ್ಟಿದ್ದಾರೆ. ಹೇಳಿ ಅವ್ರ ಹೆಸರು. ಅವ್ರು ಸುಧಾಕರ್ ಅಂತ. ಹೇಳಿ ನನ್ನ ಬ್ಲಾಗಲ್ಲಿ ಅವರು ಮದುವೆ ಬಗ್ಗೆ ಏನು ಹೇಳ್ತೀರಾ ಸುಧಾಕರ್? ಅವರು ಇಲ್ಲೇನು ಮಾತಾಡೋದು ಮನೋಜ್ ಅಂತ. ಎಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನನ್ನ ಚಾನಲ್ನ? ಹೌದು, 2 ಸರಿ. ಥ್ಯಾಂಕ್ ಯು ಸೋ ಮಚ್. 2 ಸರಿ ಆದರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ. ಏನು ಅಂತ ಅವರು ಗೊತ್ತು, ನನ್ನ ಹೆಸರು ಗೊತ್ತಿಲ್ಲ, ಬಟ್ ನೋಡಿ ಇವ್ರು ಬರಲ್ಲ, ನಾನು ಊಟ ತಿನ್ನಲ್ಲ. ಇವಾಗ ಟೈಮ್ ಎಷ್ಟಣ್ಣ? 12:30. ಇನ್ನೂ ಊಟ ತಿಂದಿಲ್ಲ, ಟಿಫನ್ ಮಾಡಿಲ್ಲ. ನೀವು ತಿಂದ್ರಾ? ಓ ಎಸ್. ನೀನು ತಿನ್ನ ಚೇತು? ಎಲ್ಲ ತಿಂದವ್ರೆ ನಾನೇ. ಇವ್ರು ಬರಲ್ಲ ಗೈಸ್ ಇವತ್ತು. ಏನೇನು ಶಾಸ್ತ್ರಗಳು. ಬಾಬಾ ಊಟ ಮಾಡೋದ ಏನೀಗ? ಗೈಸ್ ಇವಾಗ ಟೈಮ್ 11 ಇವತ್ತು ಊಟ ಇಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು. ಇವಾಗ ಅರುಂಧತಿ ನಕ್ಷತ್ರ ತೋರ್ಸಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಫೋಟೋ ಶೂಟ್ ಮಾಡ್ಕೊಂಡಿದ್ದೆ. ನಾನು ಒಂದು ಫೋಟೋಸು ತೆಗ್ಸ್ಕೊಂಡಿಲ್ಲ ಗೈಸ್, ಸುಮ್ಮನೆ ಬಂದರೆ ಅದು ಅಷ್ಟೇ. ಫೋಟೋ ಶೂಟ್ಸ್ ಮಾಡೋಣ, ಊಟ ಮಾಡಕ್ಕೆ ಹೋಗೋಣ. ಪ್ರೀತ್ಯರ್ಥಂ ಪ್ರಕಾರೇಣ ವಿವಾಹ ಮಹೋತ್ಸವ ಅನುಗ್ರಹ. ಹೆಂಗಸರು ಅಲ್ಲ, ಅವರ ಹೆಸರು ಹೇಳ್ಬೇಕಾಯ್ತಾ? ಹೇಳಿ ಮಮ ಸಹ ಕುಟುಂಬಾನಾಂ ದೇವತಾ ಅನುಗ್ರಹ ಸಿದ್ಧ್ಯರ್ಥ ಪ್ರಸೀದ ಮಮ ಭಾಸ್ಕರಾಂ ದಿವಾಕರಾಂ ನಮಸ್ತುಭ್ಯಂ ಪ್ರಭಾಕರ. ಐಬ್ರೋ ಅವರ ಇದನ್ನ 3 ಸರಿ ಹೇಳ್ತಿದ್ಯಾ ನಿನ್ನೆಯಿಂದ? ಪ್ರಾರ್ಥನಾ ಅವನ ಕೇಳ್ತೀನಿ, ಅವನ ಆನ್ಸರ್ ಮಾಡ್ತಾನೆ. ಇವಾಗ ಸುಳ್ಳು ಹೇಳ್ಬೇಡಿ, ಸುಳ್ಳು ಪ್ರಾಮಿಸ್ ಮಾಡಬೇಡಿ, ನಿಜ ಪ್ರಾಮಿಸ್ ಮಾಡ್ರಿ. ಈಗ ಸ್ವಲ್ಪ ಈ ಕಡೆ ಬನ್ನಿ. ಮಾಡ್ಬಿಡ್ತೀನಿ. ಈ ಕಡೆ ಬಂದೆ ಅವ್ರಿಗೆ ಹೇಳ್ಬಿಟ್ಟು ನಾನು ಹೊರಟೋಗ್ತೀನಿ. ನೋಡಿ ಇದೇನಪ್ಪ ಅಂದ್ರೆ ಪೂರ್ವ ಹುಷಾರು, ಈ ಮೂಲೆ ದೇವ್ ಆಲ್ಮೋಸ್ಟ್ ಎಲ್ಲ ಖಾಲಿ ಆಯಿತು. ಎಲ್ಲನೂ ಕ್ಲಿಯರ್ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಕಾರ್ ಶಾರ್ಟೇಜ್ ಆಗಿಬಿಡ್ತು. ನೆನ್ನೆ ಫುಲ್ ಎಲ್ಲನೂ ರೆಡಿ ಇತ್ತು, ಇವಾಗ ಕಾರ್ಗಳೇ ಇಲ್ಲ. ಆ್ಯಂಡ್ ಎಲ್ಲನೂ ಕಳಿಸಿದಾಯಿತು. ಇವಾಗ ಊಟ ಮಾಡಿ ಆ್ಯಂಡ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಡೈರೆಕ್ಟ್ ಹುಡುಗ ಮನೆಗೆ ಹೋಗ್ತೀವಿ. ಮಮ್ಮಿಯವ್ರು ಮಾತ್ರ ಮನೆಗೆ ಹೋಗ್ತಾರೆ. ಸೊ ಬನ್ನಿ ಇವಾಗ ಊಟ ಮಾಡೋಣ. ಫೈನಲಿ ಊಟಕ್ಕೆ ಬಂದಿದ್ದೀವಿ. ಮದುವೆ ಸ್ಟಾರ್ಟ್ ಆದಾಗಿಂದ ಸರಿಯಾಗಿ ಊಟನೇ ಇಲ್ಲ. ಇವ್ರಿಗಂತೂ ಫುಲ್ ಜೋಶಲ್ಲಿ ಊಟನೇ ಮರ್ತೋಗ್ಬಿಟ್ಟವ್ರೆ. ಅದೇ ಇವಾಗ 2 ಗಂಟೆ ಟೈಮ್, ಇವಾಗ ಊಟಕ್ಕೆ ಬಂದಿದ್ದೀವಿ ನಾವು. ಗೈಸ್ ಇವಾಗ ಊಟ ಮುಗೀತು ಆ್ಯಂಡ್ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ನಾನು ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಘಾಟಿಗೆ ಮನೆ ಹತ್ರ ಹೋಗಿ ಡೆಕೋರೇಷನ್ ಮಾಡಬೇಕಂತೆ, ವೆಲ್ಕಮ್ ಡೆಕೋರೇಷನ್. ಅದಕ್ಕೋಸ್ಕರ ನಾನು ಹುಡುಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಆ್ಯಂಡ್ ವರ್ಷವರೆಲ್ಲ ಮಮ್ಮಿ ಎಲ್ಲರೂ ಡೈರೆಕ್ಟ್ ಅಲ್ಲೇ ಬರ್ತಾರೆ. ಗೈಸ್ ಇವಾಗ ನಮ್ಮ ಬಾಬಾ ಮನೆ ಹತ್ರ ಬಂದ್ವಿ. ಆ್ಯಂಡ್ ದೊಡ್ಡದು ಚಪ್ರ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾನೆ, ಫುಲ್ ಲೈಟಿಂಗ್ಸ್. ಇವಾಗ ಹೋಗಿ ಡೆಕೋರೇಷನ್ ಮಾಡಬೇಕು. ಸೊ ನಾನು ಈ ಬಟ್ಟೆಲಿ ಅದು ಹೆಂಗೆ ಡೆಕೋರೇಷನ್ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ. ಡ್ರೆಸ್ ಚೇಂಜ್ ಮಾಡೋಣ ಅಂದರೆ ಮತ್ತೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಲ್ಲ, ಸೊ ಡ್ರೆಸ್ ಚೇಂಜ್ ಏನು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ವೆಲ್ಕಮ್ ಡೆಕೋರೇಷನ್ ಮಾಡೋಣ. ಆ ಸೈಡ್ ಐತೀನಿ. ಇವರು ಮುಸ್ತಫಾ ಗೈಸ್. ಅಣ್ಣ ಇದು ನಮ್ಮನೆಗೆ ಬಂದಾಗ ಅಣ್ಣ ಅಲ್ಲ, ಇಲ್ಲಿ ತಂದನೋ ಕ್ಯಾಮ್ರಾ ತಂದನೋ. ಖುಷಿ ಖುಷಿ.
ಏನಿಲ್ಲ ನಾಳೆ ಚೇಂಜ್ ಎಲ್ಲೋದ್ರು ಬಾಬಾ ಇಲ್ಲಿ ನೋಡು ಇಲ್ಲ ನಮ್ಮ ಸ್ಪೀಕರ್ ಇಲ್ಲ ಹಾಕೋದಲ್ಲೇನಾ ಎಲ್ಲ ಅದು ಚೇಂಜ್ ಆಗ್ಬಿಟ್ಟೈತೆ ಮಾಮ ಚೇಂಜ್ ಆಗ್ಬಿಡೋದ ಇವಾಗ ವಿಡಿಯೋಗ್ರಾಫರ್ ಕರ್ಕೊಂಡ್ಬಿಟ್ಟಾರೆ ಹಾಡು ಹೇಳಿ ಒಳ್ಳೆ ಬೇಡ ಬಿಡು
ಇಲ್ಲಿ ಹಿಡಿತ ಅಂದ್ಬಿಡ ನಮ್ಮ ಯಶು ಇದ್ದಾನೆ ಯಶು ಜೊತೆ ಚಂದ್ರು ಅಲ್ಲಿ ಮೇಲೆ ಮೂಗು ಸುಚ್ಚೋ ಕೋಟ ಮೇಲೆ ಬೀಳ್ತೀನಿ ಮೇಡಮ್. ಅಲ್ಲ 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 ಸೆಂಟ್ರಲ್ ಅಮ್ಮ ಚಂದು ತೆಗಿತ್ ನೋಡಮ್ಮ. ಇದು ಸೀಸರ್ ತಗೊಂಡು ಕಟ್ ಮಾಡಿಲ್ಲ ಸೀಸರ್ ಕೊಡ್ರಿ ಪಿಕ್ಚರ್ ನನ್ನೇ ಕಳ್ಸ್ಬಿಟ್ಟಿದ್ದೀನಿ. ಡೈರಿ ಗಾಡಿ ಟಂಪ ಕೇಳ ಮತ್ತೆ ಹೋಗಿ ಕೇಳ ಟಂಪ ಗಗನ ಕ್ಯಾಂಡ್ರು ಡೈರಿ ಗಾಡಿ ಬರ್ತಿದ್ದಾನೆ. ಜಡೆ ಆಫ್ಟರ್ 1 day ಬ್ಯಾಕ್ ಟು ಅವರ್ ಹೋಮ್. ಏನು ಕಾಲು ತೊಳಿತೀಯಮ್ಮ? ಕಾಲು ತೊಳಂಗಿದ್ಯಾ? ತೊಳ್ದಿಲ್ಲ ಅವರು ಇವತ್ತು. ಯಾರು ತೊಳಿತಾರೆ ಕಾಲ? ನಿಂಗೆ ತೊಳೆಯಲ್ಲ, ಹುಡುಗನ್ ಮರು ತೊಳೆಯೋದು. ವರ್ಷ ಬರ್ಬೋದಾ? ಮೈದು ಕೊಟ್ಟಿರೋದು ನನ್ನ ಚಿಕ್ಕಮ್ಮನ. ನೋಡಿ ಗೈಸ್, ಇಷ್ಟು ಬೇಗ ಚೇಂಜ್ ಮಾಡ್ಬಿಟ್ಟವ್ರು ಬ್ಯಾಂಗಲ್ಸ್ನ. ನಮ್ಮ ಕೈಯಲ್ಲಿ ನೋಡಿ ಇನ್ನೂ ಹಂಗೆ ಐತೆ. ಎಲ್ಲರ ಕೈಗಳಲ್ಲೂ ಇದಾವೆ, ನಮ್ಮ ಚಿಕ್ಕಮ್ಮ ಒಬ್ರ ಕೈಯಲ್ಲಿ ಇಲ್ಲ. ಅಷ್ಟು ಬೇಗ ಚೇಂಜ್ ಮಾಡಕೋರಿ. ಆರತಿ ಮಾಡ್ರಿ. ಅಯ್ಯೋ ಯಶು, ಯಾಕೋ ಲೇಟು? ವಿಡಿಯೋಗ್ರಾಫರು ಸಕ್ಕದ ವಿಡಿಯೋ ಮಾಡ್ಕೊಡ್ತಾನೆ ಗೈಸ್ ಅವನು. ಏನು ಭಾಗ್ಯದ ಲಕ್ಷ್ಮಿ ಬರಮ್ಮನ ಅದೇನ ಸಾಂಗು? ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಗೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಗಳ ನಾದವ ತೋರುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಚೆನ್ನಾಗಿ ಹೇಳಿಲ್ಲ ಹಾಡು. ಲಕ್ಷ್ಮಿ ಮಾತ್ರ ಹೇಳಿದ್ರೆ ಹೇಳಿಂದ ಹೇಳಿಲ್ಲ. ಆ್ಯಂಡ್ ಗೈಸ್, ಇವಾಗ ಸ್ವಲ್ಪ ಹೊತ್ತಾಗಿ ಮನೆಗೆ ಬಂದು ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ. ಬಿಕಾಸ್ ಹೋಗ್ಬೇಕಾದ್ರೆ ಮೇಕಪ್ ಎಲ್ಲ ಮಾಡಿಕೊಂಡು ಎಲ್ಲ ಅಲ್ಲೇ ಹಾಕ್ಬಿಟ್ಟಿದ್ರು. ಎಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ಇವತ್ತು ಅವ್ರು ಬಂದಿದ್ರಲ್ಲ ಗಂಡು ಕಡೆಯಿಂದ ಬಂದಿರೋರಿಗೆ, ಸೊ ಏನಾದರೂ ಸ್ವೀಟ್ ಮಾಡಬೇಕಿತ್ತು, ಅದಕ್ಕೆ ಅಡುಗೆ ಮಾಡ್ತಿದ್ರು ಕಡೆ. ಇವಾಗ ನಾನು ಡಬಲ್ ತ್ರಿಬಲ್ ಕ್ಲೆನ್ಸ್ ಮಾಡಿದ್ದೀನಿ. ಸೊ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಇನ್ನು ಏರ್ಗೆ ಆಯಿಲ್ ಹಾಕಬೇಕು. ಫುಲ್ಲು ಕ್ರೀಮ್ ಮಾಡಿ ತಲೆಯೆಲ್ಲ ಒಂಥರ ರಫ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಮಧ್ಯಾಹ್ನ ಸರಿಯಾಗಿ ಊಟ ಮಾಡೋಕ್ಕಾಗಿಲ್ಲ, ಫುಲ್ ಗ್ಯಾಸ್ ಆಗಿಬಿಟ್ಟಿದೆ ನನಗಂತೂ. ಸರಿಯಾಗಿ ಊಟ ತಿಂತಿಲ್ಲ, ಒಂದು ವಾರ ನಾನು ನಿದ್ದೆ ಇಲ್ಲ, ಊಟ ಇಲ್ಲ. ಸೊ ಇವಾಗ ಹೋಗಿ ಊಟ ಮಾಡಬೇಕು. ಆ್ಯಂಡ್ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಇಲ್ಲಿ ವೈಟ್ ರೈಸ್, ಶಾವಿಗೆ, ಇದು ರೈಸ್, ಇಂಡಿಯನ್ಸ್ ಬೋಂಡ, ಅದು ಆಲೂ, ಇದು ರಸಮ್, ಇಷ್ಟು ಮಾಡಿದ್ದಾರೆ. ಸೊ ಊಟ ಮಾಡಿ